ಮಂಗಳಸೂತ್ರದ ಬಗ್ಗೆ ಮೋದಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಈಗ ಟಾಂಟ್ ಕೊಟ್ಟಿದ್ದಾರೆ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕನೇ ಆಗಿದ್ದಾರೆ. ಅವರಿಗೆ ಮಂಗಳಸೂತ್ರದ ಬೆಲೆ ಗೊತ್ತಿಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯವರಿಗೆ 4-5 ಶಬ್ದಗಳನ್ನ ಬಿಟ್ರೆ ಭಾಷಣ ಮಾಡೋದಕ್ಕೆ ಬೇರೆ ಯಾವ ಶಬ್ದಗಳು ಸಿಗಲ್ಲ. ಹಾಗಾಗಿನೇ ಈ ರೀತಿ ಮಾತನಾಡ್ತಾರೆ. ಹಾಗಾದ್ರೆ ಮೋದಿಯವರು ಒಬ್ಬ ಕರಿಮಣಿ ಮಾಲೀಕನೇ, ಮಂಗಳಸೂತ್ರದ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡೋದು ಸರಿನಾ? ರಾಮ ಮಂದಿರ, ಹನುಮಾನ್ ಚಾಲಿಸಾ, ಸನಾತನ ಧರ್ಮ ಇವೇ ಅವರ ಭಾಷಣದ ವಿಷಯಗಳು. ಇವುಗಳನ್ನ ಬಿಟ್ಟು ಭಾಷಣ ಮಾಡ್ಲಿ ನೋಡೋಣ. ನಾನು ಸವಾಲ್ ಹಾಕ್ತೀನಿ, ಈ ಚುನಾವಣಾ ಆಯೋಗ ಏನ್ ನಿದ್ದೆ ಮಾಡ್ತಾ ಇದೆಯಾ ಅಥವಾ ಸತ್ತೋಗ್ಬಿಟ್ಟಿದ್ಯಾ? ನಮ್ಗಾದ್ರೆ ಒಂದು ಕಾನೂನು, ಬಿಜೆಪಿ ಅವರಿಗಾದ್ರೆ ಇನ್ನೊಂದು ಕಾನೂನಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಏನರ್ಥ ಇದು? ಒಬ್ಬ ಪ್ರಧಾನಮಂತ್ರಿ ಮಾತಾಡೋದು ಮಂಗಳಸೂತ್ರನೂ ಬಿಡೋದಿಲ್ಲ ಅಂತೆ. ಏನರ್ಥ ಇದು? 75-65 ವರ್ಷದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ನೋಡಿ, ನವೆಂಬರ್ 5ನೇ ತಾರೀಕು 1962ರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು, ಆವಾಗ ಅಂದಿನ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ರು, ತಮ್ಮದೇನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡಂಗಿದ್ದಾಗ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಗಾಂಧಿಯವರು ಅವ್ರ ಎಲ್ಲ ಒಡವೆಗಳು ಕೂಡ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ರು. ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು. ಸೋನಿಯಾ ಗಾಂಧಿಯವರು ಅವ್ರ ಮಂಗಳಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ. LTTನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು, ಅದ್ರ ಲೆಕ್ಕ ಇಲ್ವಾ? ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಈ 8 ಪದ ತೆಗೆದುಬಿಡ್ರಿ, ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಭಾಷಣ ಮಾಡೋಕ್ಕೆ. ಭಾಷಣನೇ BJPಯವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಈ 8 ಪದನೇ ಭವಿಷ್ಯಕಾಲ, ಭೂತಕಾಲಕ್ಕೆ ಹೋಗ್ಬೇಕಾದ್ರೆ ಮೊಘಲರಿಗೆ ಹೋಗ್ತಾರೆ, ಇವಾಗ ಬರಬೇಕಾದ್ರೆ ಭಯೋತ್ಪಾದನೆಗೆ ಬರ್ತಾರೆ, ಇದ್ರೆ ಮುಸಲ್ಮಾನವ್ರಿಗೆ ಬರ್ತಾರೆ, ಇದ್ರೆ ರಾಹುಲ್ ಗಾಂಧಿಗೆ ಬರ್ತಾರೆ, ಇದ್ರೆ ಸುಳ್ಳು ಹೇಳ್ತಾರೆ. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ, ಕಾಂಗ್ರೆಸ್ನವರು ಇಷ್ಟೆಲ್ಲ ಭಾಷಣಗಳು BJPಯವರು ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನು ಸತ್ತಿದ್ಯಾ? ಅದನ್ನು ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಅಥವಾ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು. ನಮ್ಮಂಥವ್ರು ಮಾಡಿದ್ರೆ ಸರ್ ಇಮಿಡಿಯೇಟಾಗಿ ವಿತಿನ್ 24 hours ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ. ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ, 24 ತಾಸಿನಲ್ಲಿ ನೀವು ಇದಕ್ಕೆ ನೀವು ಉತ್ತರ ಕೊಡಬೇಕಂತ. ಇಲ್ಲಿ 48 ತಾಸು ಆಯಿತು, 3 ದಿನ ಆಯಿತು. 20ನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ 4 ದಿನ ಆಗ್ತಾ ಬಂತು. ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ. ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸು. ಸೋಮೋಟೋ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನು ಸತ್ತಿದ್ಯಾ? ಅದನ್ನು ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಅಥವಾ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು. ನಮ್ಮಂಥವ್ರು ಮಾಡಿದ್ರೆ ಸರ್ ಇಮಿಡಿಯೇಟಾಗಿ ವಿತಿನ್ 24 hours ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ. ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ, 24 ತಾಸಿನಲ್ಲಿ ನೀವು ಇದಕ್ಕೆ ನೀವು ಉತ್ತರ ಕೊಡಬೇಕಂತ. ಇಲ್ಲಿ 48 ತಾಸು ಆಯಿತು, 3 ದಿನ ಆಯಿತು. 20ನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ 4 ದಿನ ಆಗ್ತಾ ಬಂತು. ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ.